ಕರ್ತನಲ್ಲಿ ಪ್ರಿಯವಾದವರೇ, ಯೇಸು ಕ್ರಿಸ್ತನ ಮಹೋನ್ನತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯದ ಭಾಗ 1 ಪೂರ್ವಕಾಲ ವೃತ್ತಾಂತ 29:12 ವಚನ. ಬಲ ಪರಾಕ್ರಮಗಳು ನಿನ್ನ ಹಸ್ತದಲ್ಲಿ ಇರುತ್ತವೆ. ಎಲ್ಲಾ ದೊಡ್ಡಸ್ತಿಕೆಗೂ ಶಕ್ತಿಗೂ ನೀನೇ ಮೂಲನು. ಪ್ರಿಯವಾದವರೇ, ಸೆರೆಮನೆಯಲ್ಲಿದ್ದ ಯೋಸೇಫನನ್ನು ಸಿಂಹಾಸನದ ಮೇಲೆ ಕುಳ್ಳರಿಸಿ ಲೋಕದ ಸಮಸ್ತ ಜನರು ಅವನ ಬಳಿಗೆ ಕೈಚಾಚಿ ಬರುವಂತೆ ಕರ್ತನು ಸಹಾಯ ಮಾಡಿ ಅವನನ್ನು ಘನಪಡಿಸಲಿಲ್ಲವೇ? ಕಠೋರನಾದ ಫರೋಹನ ಕಣ್ಣುಗಳಲ್ಲಿ ಅವನಿಗೆ ಕೃಪೆ ಸಿಗುವಂತೆ ಮಾಡಿ ಅವನ ಅರಮನೆಗೆ ವಿಚಾರಣೆಕರ್ತನನ್ನಾಗಿಯೂ ಎಲ್ಲಕ್ಕೂ ಅಧಿಕಾರಿಯನ್ನಾಗಿಯೂ ಇರುವಂತೆ ಕರ್ತನು ಅವನನ್ನು ಮೇಲಕ್ಕೇರಿಸಿದನು. ಬಾಬಿಲೋನ್ ದೇಶದಲ್ಲಿ ದಾನಿಯೇಲನನ್ನು ಅವನ ಸ್ನೇಹಿತರನ್ನು ಎತ್ತರಕ್ಕೇರಿಸಿ ಘನಪಡಿಸಿ ಶತ್ರುಗಳೆಲ್ಲರೂ ಅವನ ಮುಂದೆ ತಲೆಬಾಗುವಂತೆ ಮಾಡಲಿಲ್ಲವೇ? ದಾರ್ಯಾವೇಶನ ಕಾಲದಲ್ಲಿಯೂ ಕೊರೇಷನ ಆಳ್ವಿಕೆಯ ಕಾಲದಲ್ಲಿಯೂ ದಾನಿಯೇಲನ ಕಾರ್ಯಗಳು ಜಯಕರವಾಗುವಂತೆ ಅವನ ದೇವರಿಂದ ಅವನು ಎತ್ತರದಲ್ಲಿಡಲ್ಪಡಲಿಲ್ಲವೇ? ದೇವ ಮಕ್ಕಳೇ, ನೀವು ಎಷ್ಟೇ ತಗ್ಗಿಸಲ್ಪಟ್ಟ ಪರಿಸ್ಥಿತಿಯಲ್ಲಿ ಇದ್ದರೂ ಕರ್ತನು ನಿಮ್ಮನ್ನು ಎತ್ತರಕ್ಕೇರಿಸಲು ಸಿದ್ಧವಾಗಿದ್ದಾನೆ. ನೀವು ಎಲ್ಲದರಲ್ಲೂ ಶಿರಸ್ಸಾಗಿರಬೇಕು ಎಂಬುದೇ ದೇವರ ನಿಯಮವು ಮತ್ತು ಯೋಚನೆಯೂ ಕೂಡ ಆಗಿದೆ. ದೀನ ಮನಸ್ಸುಳ್ಳ ನಿಮ್ಮನ್ನು ಕರ್ತನು ಖಂಡಿತವಾಗಿಯೂ ಘನಪಡಿಸಿಯೇ ತೀರುತ್ತಾನೆ. ಮೀನು ಹಿಡಿಯುತ್ತಿದ್ದ ಅಪೊಸ್ತಲರ ಪಾದಗಳಲ್ಲಿ ಶತಾಧಿಪತಿಯು ಬಿದ್ದು ನಮಸ್ಕರಿಸಲಿಲ್ಲವೇ? ಅವರ ನೆರಳು ಬಿದ್ದರೆ ಸಾಕು ಎಂದು ಸಾವಿರಾರು ಜನರು, ಅಸಂಖ್ಯಾತ ಜನರು ಅಲೆದಾಡುತ್ತಿರಲಿಲ್ಲವೇ? ಜನಸಮೂಹವು ಅವರನ್ನು ಹುಡುಕಿಕೊಂಡು ಬಂದು ಘನಪಡಿಸಲಿಲ್ಲವೇ? ಅಂದು ಅಪೊಸ್ತಲರನ್ನು ಕನಿಕರಿಸಿ ಘನಪಡಿಸಿದಂಥ ಕರ್ತನು ಇಂದು ಬದಲಾಗಿ ಬಿಟ್ಟನಾ? ಇಲ್ಲವೇ ಇಲ್ಲ. ಅವನು ನಿಮ್ಮನ್ನು ಎತ್ತರವಾದ ಮತ್ತು ಸುರಕ್ಷಿತ ಸ್ಥಳಗಳಲ್ಲಿ ಇಡುವವರಾಗಿದ್ದಾರೆ. ಇಲ್ಲಿಯವರೆಗೆ ಇದ್ದದ್ದಕ್ಕಿಂತಲೂ ಹೆಚ್ಚಾಗಿ ನಿಮ್ಮನ್ನು ಘನಪಡಿಸುವವನೇ ಹೊರತು ಎಂದಿಗೂ ನಿಮ್ಮನ್ನು ತಗ್ಗಿಸಿ ಬಿಡುವುದಿಲ್ಲ. ನೀವು ಕರ್ತನ ದೃಷ್ಟಿಗೆ ಅಮೂಲ್ಯವಾಗಿರುವುದರಿಂದ ಗುಣವನ್ನು ಹೊಂದಿಕೊಳ್ಳುವಿರಿ, ಸೌಖ್ಯ ಹೊಂದಿಕೊಳ್ಳುವಿರಿ. ಕರ್ತನು ನಿಮ್ಮನ್ನು ಖಂಡಿತವಾಗಿಯೂ ಉನ್ನತಕ್ಕೇರಿಸುವನು. ಹಾಗಾಗಿ ನಾನು ಕರ್ತನಿಂದ ಉನ್ನತಕ್ಕೇರಿಸಲ್ಪಟ್ಟಿದ್ದೇನೆ ಎಂಬ ಒಂದು ಭರವಸೆದೊಡನೆ ನೀವು ಸಂತೋಷವಾಗಿರ್ರಿ. ಹಾಗಾಗುವಂತೆ ಕರ್ತನು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಿ ನಡೆಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.